ಬೆಂಗಳೂರಿಗರೇ ಎಚ್ಚರ ಎಚ್ಚರ ನಡು ರಸ್ತೆಯಲ್ಲೇ ಚಿರತೆ ಪ್ರತ್ಯಕ್ಷವಾಗಿದೆ. ಅಂಜನಾಪುರದ 7ನೇ ಬ್ಲಾಕ್ ರಸ್ತೆಯಲ್ಲಿ ಓಡಾಡಿರುವಂತಹ ಚಿರತೆ ಮಿಡ್ ನೈಟ್ 2 ಗಂಟೆ ಸುಮಾರಿಗೆ ಚಿರತೆ ಕಾಣಿಸಿಕೊಂಡಿದೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವಂತಹ ದೃಶ್ಯ ಸರಿಯಾಗಿದೆ. ಅದನ್ನ ನೋಡಿದಂತಹ ಸ್ಥಳೀಯರಲ್ಲಿ ಇದೀಗ ಆತಂಕಗಳು ಹೆಚ್ಚಾಗ್ತಾ ಇದೆ. ತುರಹಳ್ಳಿ ಅರಣ್ಯ ಪ್ರದೇಶದ ಸಮೀಪ ಇರುವಂತಹ ಅಂಜನಾಪುರ ಚಿರತೆ ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಬಂದಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ ಹಳ್ಳಿಗಳಲ್ಲಿ ಚಿರತೆ ಪ್ರತ್ಯಕ್ಷ ಆಗೋದು, ಚಿರತೆ ಓಡಾಟ ಮಾಡೋದು ಇದೆಲ್ಲವನ್ನ ಗಮನಿಸ್ತಾ ಇದ್ವಿ. ಇದೀಗ ಚಿರತೆ ಸಿಟಿಗೆ ಎಂಟ್ರಿ ಕೊಟ್ಟಿದೆ. ಸಿಟಿಗೆ ಎಂಟ್ರಿ ಕೊಟ್ಟು ತನ್ನ ಪಾಡಿಗೆ ತಾನು ಓಡಾಡ್ತಾ ಇರುವಂತಹ ದೃಶ್ಯವನ್ನೇ ಗಮನಿಸ್ತಾ ಇದ್ದೀರಿ. ಮನೆ ಮುಂದೆ ಇರುವಂತಹ ಸಿಸಿಟಿವಿಯ ಕ್ಯಾಮೆರಾದಲ್ಲಿ ದೃಶ್ಯಾವಳಿಗಳಲ್ಲಿ ಈ ಒಂದು ದೃಶ್ಯ ಸರಿಯಾಗಿದೆ. ಸದ್ಯಕ್ಕೆ ಈಗ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಚಿರತೆ ಓಡಾಟ ಮಾಡಿರುವಂತಹ ದೃಶ್ಯ ಸರಿಯಾಗಿರುವಂಥದ್ದು. ಇನ್ಮೇಲೆ 7 ಗಂಟೆ 8 ಗಂಟೆ ಆದಮೇಲೆ ಈ ಒಂದು ಗ್ರಾಮದಲ್ಲಿ ಓಡಾಡಬೇಕು ಅಂತಂದರೆ, ಈ ಏರಿಯಾದಲ್ಲಿ ಓಡಾಡಬೇಕು ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಚಿರತೆ ಪ್ರತ್ಯಕ್ಷ ಆಗೋದನ್ನ ಗಮನಿಸ್ತಾ ಇದ್ವಿ. ಎಲ್ಲೆಲ್ಲಿ ಈ ಅರಣ್ಯ ಪ್ರದೇಶ ಇರುತ್ತೋ ಅಲ್ಲಲ್ಲಿ ಚಿರತೆ ಪ್ರತ್ಯಕ್ಷ ಆಗೋದನ್ನ ಗಮನಿಸಿದೀವಿ. ಇದೀಗ ಸಿಟಿಗೆ ಎಂಟ್ರಿ ಕೊಟ್ಟಿದೆ ಚಿರತೆ. ಈಗ ಅದನ್ನ ಸೆರೆ ಹಿಡಿಯೋದಕ್ಕೆ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆಯಾ, ಏನ್ ಕತೆ ಅಂತ? ರಮ್ಯಾ, ಅದು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಕಾಣಿಸ್ಕೊಂಡಿರುವಂತದ್ದು ತುರಹಳ್ಳಿ ಫಾರೆಸ್ಟ್ ಗೆ ಸಮೀಪ ಇರುವಂತಹ ಅಂಜನಾಪುರ ನಗರದಲ್ಲಿ ಕಾಣಿಸ್ಕೊಂಡಿದೆ. ಅಂದ್ರೆ ಇದು ಮೊದಲೇ ಬಾರಿ ಅಲ್ಲ. ತುರಹಳ್ಳಿ ಫಾರೆಸ್ಟ್ ಅಲ್ಲಿ ಈ ಹಿಂದೆ ಅಂದ್ರೆ ಹೊಂದ್ಕೊಂಡಂತೆ ಇರುವಂತಹ ಪ್ರದೇಶಗಳಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರುವಂತದ್ದು ಮಾಮೂಲಿ ಆಗಿತ್ತು. ಆದ್ರೆ ಕಳೆದ ಬಾರಿ 1.5 ವರ್ಷಗಳ ಹಿಂದೆ ಚಿರತೆ ಕಾಣಿಸ್ಕೊಂಡಿತ್ತು. ಸಾಕಷ್ಟು ಆತಂಕ ಕೂಡ ಕಾರಣ ಆಗಿತ್ತು. ಅದನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿದ್ರು. ಇದೀಗ ಮತ್ತೆ ನಗರ ಪ್ರದೇಶಗಳಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಬೆಳಗ್ಗೆ ಅಂತ ಬಂದಾಗ ದಿನದ 24 ಗಂಟೆನೂ ಜನರ ಓಡಾಟ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಕಾಣಿಸ್ಕೊಂಡಿರುವಂತದ್ದು ನಿರೀಕ್ಷೆಯಂತೆನೆ ಅಲ್ಲಿನ ಸಾರ್ವಜನಿಕರಲ್ಲಿ ಒಂದಷ್ಟು ಆತಂಕ ಮನೆ ಮಾಡಿದೆ. ಜೊತೆಗೆ ಎಲ್ಲೆಲ್ಲಿ ಚಿರತೆ ಓಡಾಡಿದೆ ಅನ್ನುವಂತಹ ಒಂದು ಸಂಪೂರ್ಣವಾದಂತಹ ಒಂದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳನ್ನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಿವಾಸಿಗಳು ಸ್ಥಳೀಯರು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಆ ಒಂದು ಬಂದಂತಹ ಚಿರತೆ ಯಾವುದೇ ರೀತಿಯಾದಂತಹ ಮನುಷ್ಯರಿಗೆ ಪ್ರಾಣಾಪಾಯವನ್ನ ಮಾಡಿಲ್ಲ. ನಾಯಿಗಳನ್ನ ಎತ್ಕೊಂಡು ಹೋಗಿರುವಂತದ್ದು ಕೂಡ ಸೆರೆಯಾಗಿದೆ. ಸೊ ಈಗ ತಕ್ಷಣವೇ ಚಿರತೆಯನ್ನ ಸೆರೆ ಹಿಡಿಬೇಕು ಅನ್ನುವಂತ ಒಂದು ಮನವಿಯನ್ನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮಲ್ಲ.